ಜೈ ಭೀಮ್ ಕಟ್ಟಡ ಕಾರ್ಮಿಕರ ಸಂಘದ 4ನೇ ವರ್ಷದ ವಾರ್ಷಿಕೋತ್ಸವ. ನಂದಿನಿ ಲೇಔಟ್ನಲ್ಲಿ ಜೈ ಭೀಮ್ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ 4ನೇ ವರ್ಷದ ವಾರ್ಷಿಕೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ಆಚರಿಸಲಾಯಿತು. ವಾರ್ಷಿಕೋತ್ಸವದ ಅಂಗವಾಗಿ ನೂತನ ಬಸ್ ಸ್ಟ್ಯಾಂಡ್ ಹಾಗೂ ಸಂಘಟನೆಯ ನಾಮಫಲಕವನ್ನು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಸೀನಾ ರಾಮ್, ರಾಜರಾಜೇಶ್ವರಿ ನಗರ ಕ್ಷೇತ್ರದ ಯುವ ನಾಯಕಿ ಕುಸುಮಾ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರಾದ ವೇಲು ನಾಯಕ್ ಅವರು ಜಂಟಿಯಾಗಿ ಉದ್ಘಾಟಿಸಿದರು. ನಾಮಫಲಕ ಉದ್ಘಾಟನೆ ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಅಪಾರ ಸೇವೆ ಸಲ್ಲಿಸಿರುವ ಹಿರಿಯ ಕಾರ್ಮಿಕರು, ಪೌರ ಕಾರ್ಮಿಕರು, ಆಶಾ ಕಾರ್ಯಕರ್ತೆಯರು ಹಾಗೂ ಸರ್ಕಾರಿ ಶಾಲಾ ಶಿಕ್ಷಕರನ್ನು ಗುರುತಿಸಿ ಗೌರವಪೂರ್ಣವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಗೋಪಿ, ಉಪಾಧ್ಯಕ್ಷರಾದ ರಾಜು, ಗೌರವಾಧ್ಯಕ್ಷರಾದ ಬಲರಾಮ್, ಪ್ರಧಾನ ಕಾರ್ಯದರ್ಶಿ ರವಿಚಂದ್ರನ್ ಸೇರಿದಂತೆ ಸಂಘದ ಪ್ರಮುಖ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ನಮ್ಮ ಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. 4ನೇ ವರ್ಷದ್ದು 2 ಬೋರ್ಡ್, ನಮ್ಮ ಸಂಘಟನೆ ಬೋರ್ಡ್ 2 ಬೋರ್ಡ್ ಉದ್ಘಾಟನೆ ಮತ್ತು ನಮ್ಮ ಜೈ ಭೀಮ್ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ 4ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಹಿರಿಯ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇವತ್ತಿನ ದಿವಸ ಪ್ರಾರಂಭದಲ್ಲಿ ನಾವು ಒಂದು 20 ಜನ ಮೇಸ್ತ್ರಿಗಳು ಸೇರಿಕೊಂಡು ಈ ಸಂಘನ ಪ್ರಾರಂಭ ಮಾಡಿದ್ದು. ಇವತ್ತಿನ ದಿವಸ 2500 ಜನ ಇದ್ದಾರೆ ಅನ್ನೋದ್ರಲ್ಲಿ ನಮಗೆ ತುಂಬ ಖುಷಿ ಇದೆ. ಇದರಲ್ಲಿ ನಮ್ಮ ಸಹಕಾರ ಕೊಟ್ಟಿರೋಂಥ ನಮ್ಮ ಪದಾಧಿಕಾರಿಗಳಿಗೆ ಮತ್ತು ನಮ್ಮ ಕಾರ್ಮಿಕರು ನಮ್ಮ ನಂಬಿ ಇಷ್ಟು ಜನ ಇದ್ದಾರೆ. ಇವತ್ತು 2200 ಜನ ಇದ್ದಾರೆ. ಅಷ್ಟು ಜನಕ್ಕೆ ಒಂದು ಮದುವೆಗೆ ಇರ್ಬೋದು, ಡೆತ್ಗೆ ಇರ್ಬೋದು, ಮ್ಯಾರೇಜ್ ಇರ್ಬೋದು, ಒಂದು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಇರ್ಬೋದು, ಯಾವುದೇ ಒಂದು ಇದಿರ್ಬೋದು, ಸರ್ಕಾರದಿಂದ ಬರೋಂಥ ಎಲ್ಲ ಬೆನಿಫಿಟ್ಗಳನ್ನ ನಮ್ಮ ಕಾರ್ಮಿಕರ ಸಂಘದ ವತಿಯಿಂದ ನಾವೆಲ್ಲರಿಗೂ ಮಾಡಿಕೊಡ್ತಾ ಇರೋದ್ರಲ್ಲಿ ನಮ್ಗೆ ತುಂಬ ಸಂತೋಷ ಇದೆ. ಇವತ್ತಿನ ದಿವಸ ನಮ್ಮ ಕಾರ್ಮಿಕರು ಉದ್ದೇಶಿಸಿ ನಮ್ಮ ಇಷ್ಟು ಜನ ಇವತ್ತು ನಾವು ಮುಖ್ಯ ಅತಿಥಿಗಳು ಬಂದಿದ್ದಾರೆ. ಇವರೆಲ್ಲ ನಮಗೋಸ್ಕರ ಸಮಯ ಮಾಡಿಕೊಂಡು, ನಮ್ಮ ಕಾರ್ಮಿಕರಿಗೋಸ್ಕರ ಸಮಯ ಮಾಡಿಕೊಂಡು ಇವತ್ತಿನ ದಿವಸ ಅವ್ರು ಬಂದಿಲ್ಲಿ ಕೂತಿದ್ದಾರೆ. ಇವರೆಲ್ಲ ಮುಖ್ಯ ಅತಿಥಿಗಳಿಗೂ ನಮ್ಮ ಜೈ ಭೀಮ್ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ತುಂಬ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಮತ್ತು ವಿಶೇಷವಾಗಿ ನಮ್ಮ ಕುಸುಮಾ ಮೇಡಮ್, ನಮ್ಮ ವೇಲಣ್ಣವರು ಮತ್ತು ಎಲ್ಲರೂ ಅವರ ಜೊತೆಲಿ ಬಂದಿರೋದು ಎಲ್ಲರೂ ಸಮಯ ಮಾಡ್ಕೊಂಡು ಬಂದಿರೋ ಧನ್ಯವಾದಗಳು. ಮತ್ತು ಈಗ ವಿಶೇಷ ಏನಪ್ಪಾ ಅಂತಂದ್ರೆ ಇವಾಗ ಈ ಕಾರ್ಯಕ್ರಮ ಇಷ್ಟೇನೆ. ಇವಾಗ ನಾವು ವರ್ಷಕ್ಕೊಂದ್ಸಲ ಈಗ ಕಟ್ಟಡ ಕಾರ್ಮಿಕರ ದಿನಾಚರಣೆ ದಿವಸ, ಕಾರ್ಮಿಕರ ದಿನಾಚರಣೆ ದಿವಸ ಕಾರ್ಮಿಕರಿಗೆ, ಹಿರಿಯ ಕಾರ್ಮಿಕರಿಗೆ ಯಾರು ಎಲ್ಲೂ ನಮ್ಮ ಕಾರ್ಮಿಕರನ್ನ ಗುರುತಿಸಿ ನಮ್ಮ ಒಂದು ಸ್ಟೇಜ್ ಮೇಲೆ ಕರೆದಿ ಯಾರು ನಮ್ಮ ಸನ್ಮಾನ ಮಾಡಲ್ಲ ನಮ್ಗೆ. ಅದಕ್ಕೆ ನಾವೇನ್ ಮಾಡ್ತಾ ಇದ್ವಿ, ವಿಶೇಷವಾಗಿ 4 ವರ್ಷದಿಂದ ಪ್ರಾರಂಭ ಮಾಡಿದಾಗಿಂದ ಹಿಡಿದು ಪ್ರತಿ ವರ್ಷ ಕಾರ್ಮಿಕರ ದಿನಾಚರಣೆಗೆ ಹಿರಿಯ ಕಾರ್ಮಿಕರನ್ನ ಗುರುತಿಸಿ ಮತ್ತೆ ಅವ್ರನ್ನ ಸ್ಟೇಜ್ ಮೇಲೆ ಕರೆದಿ ಅವ್ರಿಗೆ ಸನ್ಮಾನ ಕಾರ್ಯಕ್ರಮನ 4ನೇ ವರ್ಷದಾಗ ನಾವು ಆಚರಣೆ ಮಾಡ್ತಾ ಇದೀವಿ. ಇದೇ ರೀತಿ ಇನ್ ಮುಂದಕ್ಕೆ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡಬೇಕು. ಸಮಯ ಇಲ್ಲ, ಇವಾಗ ಅಕ್ಕ 2-3 ಕಡೆ ಹೋಗೋದಿರ್ತದೆ, ಹಾಗಾಗಿ ಸಮಯ ಇಲ್ಲ, ಹೆಚ್ಚಿಗೆ ಮಾತಾಡಕ್ಕಾಗಲ್ಲ. ಎಲ್ಲ ಕಾರ್ಮಿಕರು ಶಾಂತ ರೀತಿಯಿಂದ, ಜಾಸ್ತಿ ಹೊತ್ತು ಏನಾಗಲ್ಲ, ಶಾಂತ ರೀತಿಯಿಂದ ಇನ್ನು ಅರ್ಧ ಗಂಟೆ ಶಾಂತ ರೀತಿಯಿಂದ ಏನು ಗಲಭೆ ಮಾಡ್ಕೋಬೇಡಿ. ದಯವಿಟ್ಟು ಏನ್ ವಿಷಯ ಹೇಳ್ತಾರೆ ಕಿವಿಯಲ್ಲಿ ಕೇಳ್ಕೊಳ್ಳಿ. ಇವತ್ತಿನ ದಿವಸ ನಮ್ಮ ಅಧಿಕಾರದಲ್ಲಿ ಇಲ್ಲ ಅಂತಂದ್ರು ನಮ್ಮ ಕುಸುಮಕ್ಕ ಆಗ್ಬೋದು, ನಮ್ಮ ವೇಲಣ್ಣ ಆಗ್ಬೋದು, ಇಷ್ಟು ವರ್ಷದಿಂದ ಒಂದು ಸಣ್ಣ ಕಾರ್ಯಕ್ರಮ ಎಲ್ಲೋ ಒಂದ್ ಕಡೆ ಒಂದು 10 ಜನ ಸೇರ್ಕೊಂಡು, ಇವತ್ತು ಕುಸುಮಕ್ಕ ಅವ್ರು ಕರೆದ್ರು ಕೂಡ ಅವ್ರು 10 ಜನ 20 ಜನ 100 ಜನ ಅಂತ ನೋಡಲ್ಲ, 10 ಜನ ಸೇರ್ಕೊಂಡು ಎಲ್ಲೋ ಒಂದ್ ಕಡೆ ಏನೋ ಒಂದು ಕಷ್ಟ, ಏನೋ ಒಂದು ಕಾರ್ಯಕ್ರಮ ಅಂತಂದ್ರೆ ಅವ್ರು ಸಮಯ ಮಾಡ್ಕೊಂಡು ಇವತ್ತಿನ ಅವ್ರ ಕುಂದುಕೊರತೆಗೆ, ಅವ್ರ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಇವತ್ತು ಸಮಯ ಕೊಟ್ಬಿಟ್ಟು ಎಲ್ಲ ಒಂದಕ್ಕೂ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ವೇಲಣ್ಣವರು ಅಷ್ಟೇ ಆಗ್ಬೋದು, 7-8 ವರ್ಷದಿಂದ ಇವತ್ತು ಅವ್ರ ಅಧಿಕಾರದಲ್ಲಿ ಇಲ್ಲ ಅಂದ್ರೂ ಸರಿ, ಯಾರದೇ ಏನೇ ಒಂದು ಸಮಸ್ಯೆ ಇತ್ತಂದ್ರು ಒಂದು ಫೋನ್, ಅರ್ಧ ರಾತ್ರಿ ಫೋನ್ ಮಾಡಿದ್ರು ಕೂಡ, ಯಾವುದೇ ಒಂದು ಹುಡುಗರಿಗೆ ಆಗಲಿ, ವಯಸ್ಸಾದವರಿಗೆ ಆಗಲಿ, ಯಾವುದೇ ಒಂದು ವಿಷಯಕ್ಕೆ ಒಂದು ಸಣ್ಣ ವಿಷಯಕ್ಕೆ ಫೋನ್ ಮಾಡಿದ್ರು ಕೂಡ, ಅರ್ಧ ರಾತ್ರಿ ಫೋನ್ ಮಾಡಿದ್ರು ಕೂಡ ನಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ ವೇಲಣ್ಣವರು. ಇವ್ರಿಗೆ ದಿವಸ ಅಧಿಕಾರದಲ್ಲಿ ಇಲ್ಲಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ನಾಳೆ ದಿವಸ ಇವರೆಲ್ಲ ಅಧಿಕಾರಕ್ಕೆ ಬರಬೇಕು, ನಮ್ಮ ಕಾರ್ಮಿಕರಿಗೆ ಇನ್ನ ಹೆಚ್ಚಿನ ಕಾರ್ಯಕ್ರಮಗಳು ಮಾಡಬೇಕು. ಇವರ ನೇತೃತ್ವದಲ್ಲಿ ಇನ್ನ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಇನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ದಯವಿಟ್ಟು ಯಾರು ಗಲಭೆ ಮಾಡ್ಕೋಬೇಡಿ. ಕಾರ್ಯಕ್ರಮ ಏನು ಜೈ ಭೀಮ್ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಸಂಘನ ಒಂದು ಕಳೆದ 4 ವರ್ಷಗಳ ಹಿಂದೆ ಇದೇ ನಮ್ಮ ಗೋಪಿ ಅವರು, ನಾವು ಇಲ್ಲಿರೋರೆಲ್ಲ ನೆನೆಸ್ಕೋಬೇಕಾಗಿರೋ ಒಬ್ಬ ಈ ಸ್ಥಳೀಯ ಪಂಚಾಯತ್ ಒಬ್ಬ ನಾಯಕರು ಶರವಣ ಅಂತೇಳಿ ನಮ್ಮ ಈ ಭಾಗದಲ್ಲೆಲ್ಲ ಗೊತ್ತಿರೋ ಚಿರಪರಿಚಯ ಇರೋರೆ. ಅವರು ಅಷ್ಟೇ ಈ ಒಂದು ಸಂಘ ಉದ್ಘಾಟನೆ ಆಗ್ಬೇಕಂದ್ರೆ ಅವರು ಒಬ್ಬರು ಮೂಲ ಕಾರಣ. ಈ ಸ್ಥಳೀಯ ಜನಗಳಿಗೆ ಏನೂ ಅಧಿಕಾರ ಇಲ್ಲ ಅಂದ್ರೂ ಸಹ
ಸುಮ್ಮನೆ ಒಂದು 10-15 ಜನ ಹುಡುಗರನ್ನ ಇಟ್ಕೊಂಡು ಹೋರಾಟ ಮಾಡಿ ಬಡವರಿಗೆ ಏನ್ ನ್ಯಾಯ ಕೊಡಿಸ್ಬೇಕೋ ಅದ್ರಲ್ಲಿ ಮುನ್ಸೂರಿಯಲ್ಲಿ ಇದ್ರು ನಮಗೆ ಈ ಭಾಗದಲ್ಲಿ ಸರೋಣ ಅಂತ ಹೇಳಿ. ಹಂಗಾಗಿ ಅವ್ರನ್ನ ನಾವು ಈ ಕಾರ್ಯಕ್ರಮ ಮಾಡ್ಬೇಕಂದ್ರೆ ನಾವು ನೆನೆಸ್ಕೋಬೇಕಾಗತ್ತೆ. ಅವರು ಗೋಪಿ ಅವರು ಮತ್ತೆ ನಾನು ಹೇಳ್ಬೇಕಂದ್ರೆ ಸುಮಾರು ಜನ ಇದ್ದೀರಾ, ಎಲ್ಲ ಒಂದು 10-15 ಜನ ಸೇರ್ಕೊಂಡು ಇವತ್ತು ಈ ಒಂದು ಸಂಘನ 4 ವರ್ಷ ಜೊತೆ ಉದ್ಘಾಟನೆ ಮಾಡಿದಾಗ ಕೇವಲ 20 ಜನ ಸದಸ್ಯರು ಇದ್ದಿದ್ದು. ಇವತ್ತು 2,500 ಜನಕ್ಕೆ ಸದಸ್ಯತ್ವ ಮುಂದುವರೆದಿದೆ ಅಂತ ಹೇಳ್ತಂದ್ರೆ ನಮ್ಮ ಈ ಭಾಗದ ಏನ್ ನಾಯಕರುಗಳು ಇದ್ದೀರಾ ಅವ್ರ ಶ್ರಮ ಅಂತ ಹೇಳ್ತಂದ್ರೆ ಏನ್ ಬಡವರಿಗೆ ಸಿಕ್ಬೇಕಾಗಿತ್ತ ಸರ್ಕಾರದ ಸವಲತ್ತುಗಳನ್ನ ನಿಮ್ಗೆ ಕೊಡಿಸಿ ಇವತ್ತು 250 ಜನ ಮೆಂಬರ್ಸ್ ಮಾಡಿ ಆ ಕುಟುಂಬಗಳಿಗೆ ಒಂದು ದೀಪ ಬೆಳಗುವಂತ ಕೆಲಸ ನಮ್ಮ ಗೋಪಿ ಆಗ್ಲಿ ರವಿ ಅವರಾಗ್ಲಿ ಎಲ್ಲರೂ ಮಾಡಿದ್ದಾರೆ. ಇವ್ರಿಗೆ ನಾವೆಲ್ಲರೂ ಅಷ್ಟೇ, ನಾವು ತುಂಬಾ ಹೃದಯದ, ಯಾಕಂದ್ರೆ ನಾವೆಲ್ಲ ರಾಜಕೀಯ ಮಾಡ್ತಾ ಇರ್ತೀವಿ, ನಮ್ಗೆ ಬಿಡುವಿರಲ್ಲ. ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಕಮ್ಯುನಿಟಿಗೆ ನಾವು ಸರ್ವಿಸ್ ಮಾಡ್ಬೇಕಂತ ಹೇಳಿ ನಾವೆಲ್ಲರೂ ಸರಿಶ್ರಮಕ್ಕೆ ತುಗ್ತಾ ಇರ್ತೀವಿ. ಹಂಗಾಗಿ ಬಡವರು ಕೂಲಿ ಕಾರ್ಮಿಕರು ಇವನ್ನ ಗುರುತಿಸಿ, ಯಾಕಂದ್ರೆ ಸರ್ಕಾರದಲ್ಲಿ ಹಲವಾರು ಕಾರ್ಯಕ್ರಮ ಇದೆ. ಅದು ಕಾಂಗ್ರೆಸ್ ಸರ್ಕಾರ ಅಂತ ಬಂದ್ರೆ ಬಡವರು ದೀನ ದಲಿತರು ಅವ್ರಿಗೆ ಏನ್ ಸೇವೆ ನಾವು ಒಳ್ಳೇದ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಆಲೋಚನೆ ಮಾಡಿ ಮಾಡಿ ಹೊಸ ಹೊಸ ಕಾರ್ಯಕ್ರಮಗಳು ಕೊಡ್ತಾ ಇರ್ತಾರೆ. ಅಂತ ಕಾರ್ಯಕ್ರಮನ ಬಡವರಿಗೆ ತಂದು ಸೇರಿಸುವಂತ ಕೆಲಸ ನಮ್ಮ ಲೀಡರ್ಗಳು, ನಮ್ಮ ಈ ಭಾಗದ ಜಯಪುರೇಶ್ವರ ಲೀಡರ್ಗಳೆಲ್ಲ ಮಾಡಿದ್ದಾರೆ. ಇವ್ರಗಳ ಜೊತೆ ಇವತ್ತು ಈ ಒಂದು 4ನೇ ವರ್ಷ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕಿಯಾದ ಕುಸುಮಾ ಮೇಡಮ್ ಅವರು, ನಮ್ಮ ಗೋಪಿ ಅವರು ಈಗ ತಾನೇ ಹೇಳ್ತಾ ಇದ್ರು, ಅವ್ರ ಜನ ನೋಡುವಂಥದ್ದು, ಇನ್ನೊಂದು ನೋಡುವಂಥದ್ದು, ಜಾತಿ ನೋಡುವಂಥದ್ದು ಅಂತ ಅಲ್ಲ. RR ನಗರದಲ್ಲಿ ವಿಶ್ವಾಸಕ್ಕೆ ನಮ್ಮ ಮೇಡಮ್ಗೂ 1,15,000 ಜನ ನಾವು ಓಟ್ ಹಾಕಿದ್ದಾರೆ. ಆ ಜನಕ್ಕಾದ ನ್ಯಾಯ ಕೊಡಿಸ್ಬೇಕಲ್ಲ, ಅವ್ರಿಗೆ ಅವ್ರ ಪರವಾಗಿ ನಿಂತ್ಕೋಬೇಕಲ್ಲ. ಹಂಗಾಗಿ ಹಗ್ಲು ಇರ್ಲು ನೀವು ಎಷ್ಟೊತ್ತಾದ್ರೂ ಕಣ್ಣ ಹೆಣ್ಮಗುವನ್ನ ಬಾಧ್ಯತೆನೇ ಇಲ್ಲ. ನೀವೆಲ್ಲ ಕರೆದು ನಮ್ಮ ಜನಗಳ ಪರವಾಗಿ ಬಂದು ನಿಂತ್ಕೊಂಡು ನಿಮ್ಗೆ ನ್ಯಾಯ ಕೊಡಿಸೋಂಥದ್ದು, ನಿಮ್ಗೆ ಒಳ್ಳೇದಾಗೋ ಕಾರ್ಯಕ್ರಮ ಯಾವುದೇ ಇದ್ರೆ ನಾನು ಬಂದು ಭಾಗಿಯಾಗ್ತೀವಿ ಅಂತೇಳಿ ನಾವು ಯಾವುದೇ ಕರೆದು ನಮ್ಮ ಜೊತೆ ನಿಂತ್ಕೊಂಡು ನಮ್ಗೆ ಸಹಕರಿಸ್ಕೊಡ್ತಾರಂತ ನಮ್ಮ ಕುಸುಮಾ ಮೇಡಮ್ ಅವರಿಗೆ ನಮ್ಮ ಭಾಗದಲ್ಲಿ ನಾನು ಅವ್ರಿಗೂ ಸ್ವಾಗತ ಬಯಸ್ತಾ, ಮತ್ತೆ ಇದೇ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಿಂತಿರೋರು ಮಧುರೈಯವರಾಗ್ಬೋದು, ಮಂಜುನಾಥ್ ಬಾಬಾ ಆಗ್ಬೋದು, ಮಂಜು ಅವರಾಗ್ಬೋದು, ನಮ್ಮ ನಾಗರಾಜ್ ಅವರು ಅಷ್ಟು ಸಾಮಾನ್ಯ ವ್ಯಕ್ತಿ ಏನಲ್ಲ, ನೀವೆಲ್ಲ ನೋಡ್ತಾ ಇರ್ತೀರಾ. ದಲಿತರ ಕಾರ್ಯಕ್ರಮ ಯಾವುದೇ ಆದ್ರೂ ಮೊದಲನೇ ವ್ಯಕ್ತಿ ಅಂತ ಹೇಳ್ಬೋದು ಆ ಕಡೆ ನಮ್ಮ ಭಾಗದಲ್ಲಿ ನಾಗರಾಜನ್ ಅವ್ರು ಯಾರೇ ಎಷ್ಟೇ ದೊಡ್ಡ ಮನುಷ್ಯ ಆಗಿರ್ಲಿ, ಕೆಲವು ವಿಚಾರ ನಾನು ಹೇಳ್ಕೊಡುದು, ನಾನೇ ಅವ್ರನ್ನ ಕಾಂಪ್ರಮೈಸ್ 2-3 ವಿಚಾರ ಕರೆದಿದ್ದೀನಿ, ನಾನು ಬಿಟ್ಬಿಡೋಣ ಇದು ಬೇಡ ಅಂತ. ಯಾವತ್ತೂ ಅವ್ರ ತಲೆ ಬರ್ಲಿಲ್ಲ, ಬಿಡೋಣ ನಮ್ಮ ಹೋರಾಟ ಬೇರೆ ನಿಮ್ಮ ರಾಜಕೀಯ ಬೇರೆ, ನ್ಯಾಯ ಎಲ್ಲಿರುತ್ತೋ ಅಲ್ಲಿ ಇರ್ತೀನಿ ಅಂತೇಳಿ ಏಕಾಂಗಿಯಾಗಿ ನಿಂತ್ಕೊಂಡು ಹೋರಾಟ ಮಾಡಿದವ್ರು ನಮ್ಮ ನಾಗರಾಜನ. ಅದೇ ರೀತಿಯಲ್ಲಿ ನಮ್ಮ ವೆಂಕಟೇಶ್ ಮೂರ್ತಿ ಅವರು, ನಮ್ಮ ಯಶವಂತಪುರ JP ಪಾರ್ಕ್ ಆ ಭಾಗದಲ್ಲಿ ಎಲ್ಲ ಗೊತ್ತಿರುತ್ತೆ, ಚಿರಪರಿಚಿತರು. ಅವ್ರು ನಾವೇನು ಕೆಲಸ ಮಾಡ್ತಾ ಇರ್ತಿದ್ದ ದಾನ ಧರ್ಮ ಮಾಡೋದು ಇನ್ನೊಂದು ಮತ್ತೊಂದು, ನನ್ಗನ್ನ 100 ಪಟ್ಟು ಹೆಚ್ಚು ದಾನ ಧರ್ಮ ಮಾಡುವಂತ ವ್ಯಕ್ತಿ ನಮ್ಮ ವೆಂಕಟೇಶ್ ಮೂರ್ತಿ ಅವರು. ಅದೇ ಪಕ್ಕದಲ್ಲಿ ನಮ್ಮ ರಾಜನ ಅಂತ ಹೇಳಿ ಅವರು ನಮ್ಮ ವೆಂಕಟೇಶ್ ಮೂರ್ತಿ ಅವ್ರ ಜೊತೆ ಸೇರ್ಕೊಂಡು ಸಮಾಜ ಸೇವೆ ಎಲ್ಲರಿಗೂ ಚರ್ಚೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಕಮಲ್ ಅವರು, ಆನಂದ್ ಅವರು, ಮತ್ತೆ ಎಲ್ಲರೂ ಹೆಸರು ನಾನು ಹೇಳಿಲ್ಲ ಅಂತ ಯಾರು ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ. ಯಾಕಂದ್ರೆ ಕಾರ್ಯಕ್ರಮ ಬೇಗ ಮುಗಿಸೋಣ, ನೀವೆಲ್ಲ ಸಖೆಯಲ್ಲಿ ಕೂತ್ಕೊಂಡಿದ್ದೀರಾ ಪಾಪ, ನೀವೆಲ್ಲ 9-10 ಗಂಟೆಗೆ ಬಂದು. ಹಂಗಾಗಿ ಯಾರೇ ಮಾತಾಡೋದು ಒಂದು 2 ನಿಮಿಷ ಮಾತಾಡೋಣ ಅಂತ ನಾವೇ ತೀರ್ಮಾನ ತಗೊಂಡಿದ್ದೀವಿ. ಹಂಗೆ ಕೆಲವು ವಿಚಾರ ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಏನ್ ನಮ್ಮ ಗೋಪಿ ಅವರು, ರವಿ ಅವರು, ಮತ್ತೆ ಈ ಕಡೆ ನಯಾಸ್ ಆಗ್ಬೋದು, ನಮ್ಮ ಚಿತ್ರಾಸ್ ಆಗ್ಬೋದು, ಇಡೀ ನಮ್ಮ ಸಂಘದವರು ಏನ್ ಕಾರ್ಯಕ್ರಮಗಳು, ನಮ್ಮ ನಾಗರಾಜನ್ ಅವರು ಏನ್ ಕಾರ್ಯಕ್ರಮ ಮಾಡಿದ್ರು, ನಾನಾಗ್ಲಿ, ನಮ್ಮ ಕುಸುಮಾ ಮೇಡಮ್ ಆಗ್ಲಿ, ಹನುಮಂತರಾಯಪ್ಪ ಸಾಹೇಬರಾಗ್ಲಿ, ನಮ್ಮ DK ಸುರೇಶ್ ಸಾಹೇಬರಾಗ್ಲಿ, ನಿಮ್ಮ ಜೊತೆ ಬೆನ್ ಜೊತೆ ನಿಂತ್ಕೊಂಡು ನಿಮ್ ಕೆಲಸಗಳು ಮಾಡ್ಕೊಡ್ತಾ ಇರ್ತೀವಿ. ಕಳೆದ 3-4-5 ಕಾರ್ಯಕ್ರಮ ಆಯ್ತು. ನಾವು ಬಂದಾಗೆಲ್ಲ ನಾವು ಇದನ್ನ ರಾಜಕೀಯವನ್ನ ಯೂಸ್ ಮಾಡಕ್ಕಾಗಲ್ಲ, ಆದ್ರೂ ಕೆಲವೊಂದು ಸತ್ಯ ಹೇಳ್ಬೇಕಾಗುತ್ತೆ. ಇಲ್ಲಿ ನಮ್ಮ ಹುಡುಗರುಗಳು ಸಂಕ್ರಾಂತಿ ಹಬ್ಬ ಮಾಡ್ತಾರೆ ಅಂತ ಒಂದೇ ಕಾರಣಕ್ಕೆ ರೋಡ್ ಅಗದು ಬಿಟ್ಬಿಟ್ರು. ಕಾಂಕ್ರೀಟ್ ಹಾಕ್ತೀವಿ, ಇನ್ನೊಂದು ಹಾಕ್ತೀವಿ ಅಂತ ರೋಡ್ ಎಲ್ಲ ಅಗದ್ಬಿಟ್ಟು ಹಾಳು ಮಾಡಕ್ ಬಿಟ್ರು. ಸಂಕ್ರಾಂತಿ ಹಬ್ಬ ಹೋಗಿ ಎಷ್ಟು ದಿನ ಆಯ್ತು? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 6 ತಿಂಗಳಾಯ್ತು. ದಿನಕ್ಕೆ ಒಂದೊಂದು ಜಲ್ಲಿ ಕಲ್ಲಿಗೆ ಪೇಂಟ್ ಹೊಡ್ಕೊಂಡು ಬಂದಿದ್ರೆ ಇಷ್ಟೊಂದು ಕಾಂಕ್ರೀಟ್ ಹಾಕ್ಬಿಟ್ಟಿದ್ರು. ದಿನಕ್ಕೆ ಒಂದೊಂದು ಕಲ್ಲಿಗೆ ಸ್ವಲ್ಪ ಸಿಮೆಂಟ್ ಹಾಕೊಂಡು ಬಂದಿದ್ರು. 6 ತಿಂಗಳ ಸಂಪೂರ್ಣ ಕಾಂಕ್ರೀಟ್ ಹಾಕಿರೋದು. ಆದ್ರೂ ನಮ್ಮ ಬಡ ಜನಗಳಿಗೆ ತೊಂದರೆ ಕೊಡ್ಬೇಕು. ಯಾಕಂದ್ರೆ ಈ ಭಾಗದಲ್ಲಿರೋ ಜನ ಸಂಪೂರ್ಣವಾಗ 100ಕ್ಕೆ 90 ಓಟ್ ನಮ್ಮ ಕುಸುಮಾ ಮೇಡಮ್ ಹಾಕಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿದ್ದಾರೆ. ಹಂಗಾಗಿ ನಿಮ್ಗೆ ಕಿರುಕುಳ ಕೊಡ್ಬೇಕಂತಾನೆ ಈ ಸ್ಥಳೀಯ ಶಾಸಕ ಬೇಕು ಅಂತ ಚೆನ್ನಾಗಿರೋರು ಅಗದಾಕ್ತಾರೆ, ಬಿಟ್ಬಿಡ್ತಾರೆ, ಅನ್ಭವಿಸ ನನ್ನ ಮಕ್ಕಳ ಕಷ್ಟನ ನೀವು ಅಂತೇಳಿ. ಆದ್ರೂ ಈ ಭಾಗದಲ್ಲಿ ಬಂದಾಗ ಅಂತೆಲ್ಲ ಕಮಿಷನರ್ಗೆ ನೇರವಾಗಿ ಲೆಫ್ಟ್ ರೈಟ್ ತಗೊಂಡು ನಾವು ಕುಸುಮಾ ಮೇಡಮ್ ಬೇಗ ಮುಗಿಸ್ತೀರಾ ಇಲ್ವಾ ಅಂತ. ಯಾವಾಗ ಮೇಡಮ್ ಅವರು ಕಮಿಷನರ್ ಮೇಲೆ ಗಲಾಟೆ ಮಾಡ್ತಾರೋ ಇಮಿಡಿಯೇಟ್ ಆಗಿ ಒಂದು JCB ಬರುತ್ತೆ, ಒಂದು 4 ದಿನ ಸಂದೀಪ್ ಬಂದು ಕಾಂಕ್ರೀಟ್ ಹಾಕ್ತಾರೆ.
ತಿರ್ಗಾ MLA ನಿಲ್ಸ್ರಿ ಅಂತಾನೆ ತಿರ್ಗಾ ಪ್ರಾಬ್ಲಮ್. ತಿರ್ಗಾ ಮೇಡಮ್ ಒಂದು ಗಲಾಟೆ ಮಾಡಬೇಕು, ತಿರ್ಗಾ ಮಾರನೇ ದಿವಸ JCB ಬರುತ್ತೆ, ಕಾಂಕ್ರೀಟ್ ಲಾರಿ ಬರುತ್ತೆ. ಇವತ್ತಿಗೆ ನಿಂತಿದೆ, ಈ 2-3 ದಿವಸದಲ್ಲಿ ಮಳೆ ಬಂದು ನಿಂತಿದೆಯಲ್ಲ, ಈ ಮೇಡಮ್ ನೋಡಿದ್ದಾರೆ, ಖಂಡಿತ ಕಮಿಷನರ್ ಲೆಫ್ಟ್ ರೈಟ್ ಇದು ಈ ಕಾಂಕ್ರೀಟ್ ರೋಡ್ ನ ಮುಗಿಸ್ಕೊಡಂತ ಕೆಲಸ ನಾವು ಮಾಡ್ತಾರೆ ಅಂತ ಹೇಳಿ ನಿಮ್ಗೆ ನಾನು ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ. ಹಂಗಾಗಿ ಏನೇ ಕಷ್ಟ ಬಂದ್ರು ನಿಮ್ಮ ಜೊತೆ ನಿಂತ್ಕೊಂಡು ನಿಮ್ಮಲ್ಲಿ ಒಬ್ಬನಾಗಿ ನಾವು ನಿಮ್ಮ ಸೇವೆ ಮಾಡಕ್ ನಾವು ತಯಾರಾಗಿದ್ದೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಯಾಕಂದ್ರೆ ನಾನೇ ಏನಿ ಒಂದು ಕಾರ್ಮಿಕರ ದಿನಾಚರಣೆಯನ್ನ ವಿಶೇಷವಾಗಿ ಆಚರಣೆ ಮಾಡಬೇಕು, ಕಾರ್ಮಿಕರಿಗೆ, ಹಿರಿಯ ಕಾರ್ಮಿಕರಿಗೆ ಕರೆದು ಸನ್ಮಾನ ಕಾರ್ಯಕ್ರಮವನ್ನ ಮಾಡಬೇಕು, ಅನ್ನದಾಸೋಹವನ್ನ ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ನಮ್ಮನ್ನೆಲ್ಲರೂ ಕರೆದು ನಿಮ್ಮೆಲ್ಲರನ್ನು ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಈ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರಾಗಿರುವಂತ ಗೋಪಿ ಅಣ್ಣ, ಉಪಾಧ್ಯಕ್ಷರಾಗಿರುವಂತ ರವಿ ಅಣ್ಣ, ಹಾಗೆ ಎಲ್ಲ ಪದಾಧಿಕಾರಿಗಳಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಮೊದಲನೇದಾಗಿ ಅರ್ಪಿಸಲಿಕ್ಕೆ ಬಯಸ್ತಾ, ವೇದಿಕೆ ಮೇಲೆ ಇವರೆಲ್ಲರೂ ಕೂಡ ಒಟ್ಟಿಗೆ ಸೇರಿದಾಗ ಈ ರೀತಿಯಾದಂತ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ. ಇಷ್ಟು ಜನಗಳ ಮನೆಯಲ್ಲಿ ಬೆಳಕನ್ನ ಬೆಳಗಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಇಲ್ಲಿರುವಂತ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ನಮ್ಮ ಸಹೋದರಿಯರಿದ್ದಾರೆ, ಸಾವಿತ್ರಿಬಾಯಿ ಫುಲೆ ಸಂಘದ ಸಹೋದರಿಯರಿದ್ದಾರೆ, ಅವರೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ನಾನು ಹಿಂದೆನೂ ಈ ಗೋಪಿ ಅಣ್ಣ ಒಂದು ಕಾರ್ಯಕ್ರಮ ಮಾಡಿದ್ರು, ಎಲ್ಲ ಈ ಕಟ್ಟಡ ಸಂಘದ ಕಾರ್ಯಕ್ರಮ ಮಾಡಿದ್ರು, ಎಲ್ರಿಗೂ ಕಿಟ್ ಅನ್ನ ಕೊಡುವಂತ ಕೆಲಸ, ಸರ್ಟಿಫಿಕೇಟ್ ಅನ್ನ ಕೊಡುವಂತ ಕೆಲಸ, ಲೇಬರ್ ಕಾರ್ಡ್ ಅನ್ನ ಮಾಡಿಸುವಂತ ಕೆಲಸದ ಕಾರ್ಯಕ್ರಮಗಳನ್ನ ಮಾಡಿದ್ರು. ಅವಾಗ್ಲೂ ಕೂಡ ನಾನು ಬಂದಿದ್ದೆ. ಈಗಲೂ ಕೂಡ ನಾವು ಒಂದು ಕಾರ್ಮಿಕರಿಗೆ ಎಲ್ರಿಗೂ ಸೇರಿ ಸನ್ಮಾನವನ್ನ ಮಾಡಬೇಕು, ಅನ್ನದಾಸೋಹವನ್ನ ಮಾಡಬೇಕು, ಕಿಟ್ ಅನ್ನ ವಿತರಣೆ ಮಾಡಬೇಕು ಅಂತ ಹೇಳಿ ಕರೆದಾಗ ನಾನು ಬರ್ತೀನಿ ಅಂತ ಹೇಳಿದೆ. ಯಾಕೆ ಬಹಳ ಮುಖ್ಯ ಆಗುತ್ತೆ ಈ ಕಾರ್ಯಕ್ರಮ ನನ್ಗಾತ್ಲಾದ್ರು ಅಂದ್ರೆ, ಈ ಸಮಾಜವನ್ನ, ಈ ದೇಶವನ್ನ ಕಟ್ತಿರುವಂತದ್ದು ರಾಜಕಾರಣಿಗಳಲ್ಲ, ಈ ಸಮಾಜವನ್ನ, ದೇಶವನ್ನ ಕಟ್ತಿರುವಂತದ್ದು ಅಧಿಕಾರಿಗಳಲ್ಲ. ಈ ದೇಶವನ್ನ ಯಾರಾದ್ರೂ ಕಟ್ತಿದ್ದಾರೆ ಅಂತಂದ್ರೆ ಅದು ನೀವು ಕಟ್ಟಡ ಕಾರ್ಮಿಕರಿರ್ಬೋದು, ಎಲ್ಲ ವರ್ಗದ ಕಾರ್ಮಿಕರು ಇರ್ಬೋದು, ಇದು ನೀವು ಕಟ್ತಾ ಇರುವಂತದ್ದು. ನನ್ ಸೀರೆ ಮಾಸಲ್ಲ, ನಿಮ್ ಸೀರೆ ಹರಿದಿರುತ್ತೆ. ನನ್ ಕೈ ಗಟ್ಟಿಯಾಗಿರಲ್ಲ ಕೆಲಸ ಮಾಡಿ, ನಿಮ್ ಕೈ ನೀವು ಗಾಯಗಳನ್ನ ಮಾಡ್ಕೊಂಡು ಕೆಲಸವನ್ನ ಮಾಡ್ತಿರ್ತೀರಿ. ನಮ್ಮನೇಲಿ ದೀಪ ಬೆಳಗ್ತಾನೆ ಇರುತ್ತೆ, ನಿಮ್ಮನೇಲಿ ದೀಪ ಆರೋಗ್ತಾ ಇರಬಹುದು, ನಿಮ್ಮನೆಯಲ್ಲಿ ದೀಪ ಹಚ್ಚಕ್ಕೆ ಎಣ್ಣೆ ಇಲ್ಲದೆ ಇರಬಹುದು, ಅಂತ ಪರಿಸ್ಥಿತಿಯಲ್ಲೂ ಕೂಡ ನೀವು ಇರ್ತೀರಿ. ನಮ್ಮಂತ ಏನು ಶ್ರೀಮಂತರು ಇರ್ತಾರೆ, ಅಧಿಕಾರಿಗಳಿರ್ತಾರೆ, ರಾಜಕಾರಣಿಗಳಿರ್ತಾರೆ, ಅವ್ರು ಹಾಕುವಂತ ಕಸವನ್ನ ನೀವುಗಳು ಕ್ಲೀನ್ ಮಾಡ್ತೀರಾ, ನಿಮ್ಮ ಕೆಲಸ ನೀವು ಮಾಡ್ತಾ ಇದ್ದೀರಾ. ನಾವೆಲ್ಲರೂ ಬಂದು ವೇದಿಕೆ ಮೇಲೆ ಕುತ್ಕೋತೀವಿ, ಭಾಷಣ ಮಾಡ್ಬಿಟ್ಟು ಹೋಗ್ತೀವಿ. ಆದ್ರೆ ನಿಜವಾಗ್ಲೂ ಯಾರಿಗಾದ್ರೂ ಒಂದು ಭಾಷಣ ಮಾಡ್ಲಿಕ್ಕೆ ಅಥವಾ ವೇದಿಕೆ ಮೇಲೆ ಹತ್ತಕ್ಕೆ ಅರ್ಹತೆ ಇದೆ ಅಂತಂದ್ರೆ ಅದು ನೀವು ಕಾರ್ಮಿಕರಿಗೆ, ನಿಮ್ಗೆ ಅರ್ಹತೆ ಇರುವಂತದ್ದು ನಮ್ಗಲ್ಲ. ನೀವು ಕಟ್ಟಿರುವಂತ ಕಟ್ಟಡದಲ್ಲಿ ನಾವು ಬಹಳ ಚೆನ್ನಾಗಿ ಗೃಹ ಪ್ರವೇಶ ಮಾಡಿ ಒಳಗಡೆ ಹೋಗಿರ್ತೀವಿ. ನಮ್ ಕೈಯಲ್ಲಿ ಮಾಡಕ್ಕಾಗತ್ತ? ನಮ್ಮನ್ನ ಒಂದು ಇಟ್ಕೆ ಇಟ್ಟು ಕಟ್ಟಡ ಕಟ್ಟಿ ಅಂತ ಅಂದ್ರೆ ನಮ್ಗೆ ಆಗೋದಿಲ್ಲ. ನಾವೆಲ್ಲರೂ ನಿಮ್ಮ ಮೇಲೆ ಅವಲಂಬಿತರಾಗಿದ್ದೀವಿ. ಆದ್ರೆ ತೋರ್ಸೋದ್ ಮಾತ್ರ ರಾಜಕಾರಣಿಗಳು. ನಮ್ಮಿಂದ ನೀವು ಅಂತ ತೋರಿಸ್ತೀವಿ ಬಿಟ್ರೆ ನಿಮ್ಮಿಂದ ನಾವು ಅಂತ ಅರ್ಥ ಮಾಡ್ಕೊಳ್ಳುವಂತ ರಾಜಕಾರಣಿಗಳು ಇವತ್ತು ಬೇಕು ಈ ದೇಶದಲ್ಲಿ. ನೀವಿದ್ರೆ ನಾವು, ನಮ್ಮಿಂದ ನೀವಲ್ಲ, ನಿಮ್ಗಳಿಂದ ನಾವು. ಹಾಗಾಗಿ ನಿಮ್ಮ ಶ್ರಮ, ನಿಮ್ಮ ಕಷ್ಟ, ನಿಮ್ಮ ಕಾರ್ಪಣ್ಯಗಳು ಏನಿದಾವೆ ಅದಕ್ಕೆ ಸ್ಪಂದಿಸುವಂತ ನಾಯಕರು ಎಲ್ಲರೂ ಕೂಡ ಆಗ್ಬೇಕು. ಈ ಒಂದು ಸಂಘ ಏನ್ ಮಾಡ್ಕೊಂಡಿದ್ದಾರೆ, ಆ ಸಂಘದ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ಯಾಕೆ ಹೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ, ಕಾರ್ಮಿಕರಿದ್ದೀರಿ, ನೀವು ಕಷ್ಟಪಡ್ತಿದ್ದೀರಿ, ಸರ್ಕಾರಗಳು ಬರ್ತವೆ, ಸರ್ಕಾರಗಳು ಯೋಜನೆಗಳನ್ನ ತರ್ತವೆ. ನೀವು ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಏನೋ ತೊಂದರೆ ಆಯ್ತು, ಅದಕ್ಕೆ ಕೂಡ ಸರ್ಕಾರ ಸಹಾಯ ಮಾಡಕ್ ರೆಡಿ ಇದೆ. ನಿಮ್ ಮಕ್ಳಿಗೆ ಮದ್ವೆ ಮಾಡ್ಬೇಕು, ಅದಕ್ಕೂ ಕೂಡ ನಿಮ್ಗೆ ಹಣ ಸಹಾಯ ಬೇಕು, ಅದನ್ನು ಕೂಡ ಸರ್ಕಾರ ನೀಡುತ್ತೆ. ನಿಮ್ಗೊಂದು ಆಸ್ಪತ್ರೆಗೆ ತೋರಿಸ್ಕೋಬೇಕು, ಅದನ್ನು ಕೂಡ ಸರ್ಕಾರ ಮಾಡುತ್ತೆ. ಆದ್ರೆ ಒಬ್ಬೊಬ್ಬರೇ ಕಾರ್ಮಿಕರಿಗೆ ಯಾವ ಆಫೀಸ್ಗೆ ಹೋಗ್ಬೇಕು, ಯಾವ ಬಿಲ್ಡಿಂಗ್ ಹತ್ಬೇಕು, ಯಾವ ಅಧಿಕಾರಿ ನೋಡ್ಬೇಕು ಅಂತ ಗೊತ್ತಿರಲ್ಲ. ಹೌದಲ್ವಾ? ನಿಮ್ಗೆ ಈ ತರ ಒಂದು ಸಂಘದ ಸಹಾಯ ಇತ್ತು ಅಂತಂದ್ರೆ ನಿಮ್ಗೆ ಸರ್ಕಾರದಿಂದ ಏನು ಸೌಲಭ್ಯಗಳು ಬರಬೇಕು ಆ ಸೌಲಭ್ಯಗಳನ್ನ ಕೊಡಿಸುವಂತ ಕೆಲಸವನ್ನ ಈ ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನ ಸಲ್ಲಿಸಬೇಕು. ಯಾರೋ ಒಬ್ಬ ಕಾರ್ಮಿಕ ಕೆಲಸ ಮಾಡ್ಬೇಕಾದ್ರೆ ಏನ್ ಮಾಡ್ಕೊಂಡ, ಅವನಿಗೆ ಆಸ್ಪತ್ರೆಗೆ ತೋರಿಸ್ಬೇಕು, ಅದಕ್ಕೆ ದುಡ್ಡು ಬೇಕು ಅಂದಾಗ ಈ ಸಂಘದವರು ಬಂದು ನಿಮ್ಗೆ ಸರ್ಕಾರದ ವತಿಯಿಂದ ಬಂದು ಕೆಲಸವನ್ನ ಮಾಡ್ಕೊಡುವಂತ ಕೆಲಸ ಮಾಡ್ತಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಟ್ರು, ಎಲ್ಲರೂ ಕೂಡ ಆಡ್ಕೊಂಡ್ರು, ಬಿಜೆಪಿಯವರು ಆಡ್ಕೊಂಡ್ರು,
ನೀವು ಗ್ಯಾರಂಟಿ ಕೊಟ್ಟು ಜನಗಳನ್ನ ಸೋಂಬೇರಿ ಮಾಡ್ತಿದ್ದೀರಾ. ಅವ್ರನ್ನ ಯಾರು ಕೂಡ ದುಡಿತಾ ಇಲ್ಲ. ಇವತ್ತು ಹೆಣ್ಮಕ್ಳು ಬಸ್ ಹತ್ಕೊಂಡು ಎಲ್ಲೆಲ್ಲೋ ಹೋಗ್ತಾರೆ ಅಂತ ಹೇಳಿ ಗ್ಯಾರಂಟಿಗಳನ್ನ ಅವಮಾನ ಮಾಡಿದ್ರು, ಗ್ಯಾರಂಟಿಗಳನ್ನ ತೇಜೋವಧೆ ಮಾಡಿದ್ರು, ಗ್ಯಾರಂಟಿಗಳು ಕೊಡಬಾರ್ದು ಅಂತ ಹೇಳಿದ್ರು. ಅಷ್ಟೆಲ್ಲಾ ಗ್ಯಾರಂಟಿಗಳನ್ನ ಇವತ್ತು ನಮ್ಮ ಹೆಣ್ಮಕ್ಳು ಉಪಯೋಗಿಸ್ಕೊತಾ ಇದ್ದಾರೆ. ಮನೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡಿಸೋದಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ. ಪುರುಷರಿಗೆ ಸ್ವಲ್ಪ ಸಹಾಯ ಆಗ್ತಾ ಇರುವಂತ ಈ ಗ್ಯಾರಂಟಿಗಳನ್ನ ಇವತ್ತು ಬಿಜೆಪಿ ಸರ್ಕಾರ ಇದನ್ನ ಮಾಡಬಾರ್ದು ಅಂತ. ಕಾಂಗ್ರೆಸ್ ಸರ್ಕಾರ ಯಾವಾಗ್ಲೂ ಅಷ್ಟೇ ಬಡವರ ಪರವಾಗಿರ್ಬೇಕು, ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ದೀನ ದಲಿತರ ಪರವಾಗಿ ಇರಬೇಕು ಅಂತ ಹೇಳಿ ಎಲ್ಲ ಯೋಜನೆಗಳನ್ನ ನಿಮ್ಗೆ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ಜೈ ಭೀಮ್ ಅಂತ ನಾವು ಗಟ್ಟಿಯಾಗಿ ಯಾಕೆ ಹೇಳ್ಬೇಕು? ಕಾರ್ಮಿಕರಿಗೆ ಏನಾದ್ರೂ ಇವತ್ತು ನೀವು ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡಿದ್ರು ಕೂಡ ಕಾರ್ಮಿಕರಿಗೆ 8 ಗಂಟೆಗಳ ಕಾಲ ಕೆಲಸ ಮಾಡ್ಬೇಕಷ್ಟೇ. ಕಾರ್ಮಿಕರಿಗೂ ಎಲ್ಲಾ ಸೌಲಭ್ಯಗಳು ಸಿಗ್ಬೇಕು ಅಂತ ಹೇಳಿ ಕಾರ್ಮಿಕರಿಗೆ ಕಾನೂನನ್ನ ಮಾಡಿರುವಂತದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರನ್ನ ನೀವು ನೆನಪಿಸ್ಕೊಳ್ಬೇಕು. ನಾವೆಲ್ಲರೂ ಕೂಡ, ನಾವು ಹೆಣ್ಮಕ್ಳು ಕೂಡ ಇವತ್ತು ವೇದಿಕೆ ಮೇಲೆ ಹತ್ತಿ ಮಾತಾಡ್ತೀವಿ ಅಂತಂದ್ರೆ ಅದು ಅಂಬೇಡ್ಕರ್ ಅವರ ನಮ್ಗೆ ಕೊಡುಗೆ. ಇವತ್ತು ಕಾರ್ಮಿಕರನ್ನ ಎಲ್ರು ಕೂಡ ನಾವೆಲ್ಲರೂ ಒಟ್ಟಿಗೆ ಇದೀವಿ, ನಮ್ಮ ಮಕ್ಕಳು ಕೂಡ ಒಳ್ಳೆ ಶಿಕ್ಷಣ ಪಡಿತಿದ್ದಾರೆ ಅಂತಂದ್ರೆ ಅದು ಅಂಬೇಡ್ಕರ್ ಅವರ ಕೊಡುಗೆ. ಸೊ ಹಾಗಾಗಿ ನಾವ್ಯಾರು ಮುಖ್ಯ ಅಲ್ಲ, ನಮ್ಮ ಮುಖ್ಯ ಆಗಿರೋದು ಈ ದೇಶ ಕಟ್ಟೋದಕ್ಕೆ ನೀವುಗಳು. ನಿಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸಹಾಯ ಮಾಡ್ತಿರುವಂತ ಈ ಸಂಘ ಸಂಸ್ಥೆ ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರು ನಾನಂತೂ ಮುಂದೆ ನಿಂತು ಬಂದು ನನ್ನ ಕೈಲಾದ ಸಹಾಯವನ್ನು ಮಾಡುವಂತದ್ದಕ್ಕೆ ನಾನು ಸಿದ್ಧರಿದ್ದೀನಿ. ಅವರಿಗೆ ನಾನು ಎಲ್ಲ ರೀತಿಯಾದಂತ ಬೆಂಬಲವನ್ನು ಕೂಡ ಕೊಡ್ಲಿಕ್ಕೆ ಸಿದ್ಧರಿದ್ದೀವಿ. ನೀವು ಸರ್ಕಾರ ಏನು ನಿಮ್ಗೆ ಸೌಲಭ್ಯಗಳನ್ನ ನೀಡ್ತಾ ಇದೆ ಅದನ್ನ ಉಪಯೋಗಿಸ್ಕೊಳ್ಬೇಕು. ನಿಮಗ್ ಗೊತ್ತಿರ್ಬೇಕು, ನನ್ ಮಗಳಿಗೆಲ್ಲೋ ಮದುವೆ ಮಾಡ್ಬೇಕು ಅಥವಾ ನನಗೆ ಹೆರಿಗೆ ನೋವು ಬಂದಿದೆ, ನಾನ್ ಕಾರ್ಮಿಕಳಿದ್ದೀನಿ, ನನ್ಗೆ ಹೆರಿಗೆ ಆಗ್ತಾ ಇದೆ, ನನ್ಗೆ ಹಾಸ್ಪಿಟ್ಲಿಗೆ ತೋರ್ಸಕ್ಕೆ ದುಡ್ಡಿಲ್ಲ ಅಂತಂದ್ರೆ ಸರ್ಕಾರದಿಂದ ನಿಮ್ಗೆ ದುಡ್ಡು ಬರುತ್ತೆ. ನೀವು ಲೇಬರ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರ್ಬೇಕು. ಅದನ್ನ ಇಟ್ಕೊಂಡು ನಿಮಗೆ ಸೌಲಭ್ಯಗಳೇನಿದೆ ಅದನ್ನ ನೀವು ಪಡ್ಕೊಳ್ಳುವಂತ ಕೆಲಸವನ್ನ ನೀವು ಕೂಡ ಜ್ಞಾನ ಇರ್ಬೇಕು. ನಿಮ್ಗೂ ಕೂಡ ಈ ಸರ್ಕಾರದಿಂದ ಬರುವಂತ ಸೌಲಭ್ಯಗಳನ್ನ ಪಡ್ಕೊಳ್ಳುವಂತ ಜ್ಞಾನ ನೀವು ಕೂಡ ಬೆಳೆಸ್ಕೋಬೇಕು. ಸೊ ಆ ಕೆಲಸವನ್ನ ಮಾಡ್ತಿರುವಂತ ಈ ಸಂಘ ಸಂಸ್ಥೆಗೆ ನಾನು ಮತ್ತೊಮ್ಮೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ, ಇಲ್ಲಿ ನೆರೆದಿರುವಂತ ಎಲ್ಲ ಕಾರ್ಮಿಕರಿಗೆ, ಎಲ್ಲ ನನ್ನ ತಾಯಂದ್ರಿಗೆ, ಎಲ್ಲ ನನ್ನ ತಂದೆ ಸಮಾನರಿಗೆ ಎಲ್ರಿಗೂ ಕೂಡ ನಾನು ಕೈ ಮುಗಿದು ಧನ್ಯವಾದಗಳನ್ನ ಹೇಳ್ತಾ, ಶಾಸಕರು ಈ ಭಾಗದಲ್ಲಿ ಇದ್ದಾರೆ ಅಂತ ನೀವು ಯೋಚನೆ ಮಾಡಿ. ನನ್ನನ್ನ ವೈಯಕ್ತಿಕವಾಗಿ ಬೈಬೇಕಾ? ನೀವು ಬೈಕೊಳ್ಳಿ. ಟಿವಿ ಮುಂದೆಗಡೆ ಹೋಗಿ ಬೈತೀರಾ, ಬೈಕೊಳ್ಳಿ. ನನಗೆ ಕೆಟ್ಟದಾಗಿ ಮಾತಾಡ್ಬೇಕಾ, ನನಗೆ ಹೊಡಬೇಕಾ, ನನಗೇನಾದ್ರೂ ಮಾಡ್ಬೇಕಾ, ನೀವು ಮಾಡ್ಕೋಬಹುದು. ದಯಮಾಡಿ ನಾನು ಕೇಳೋದಿಷ್ಟೇ, ನಾವು ಹೋಗಿ ಅಧಿಕಾರಿಗಳನ್ನ ಹೋಗಿ ಕೇಳ್ಕೊಂಡು ಸಂವಿಧಾನದಲ್ಲಿ ಹೆಂಗೆ ಅಂತಂದ್ರೆ MLA ಬೆಲೆ, ಸೋತಿರೋರ್ಗ್ ಬೆಲೆ ಇಲ್ಲ. ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರು ನಮಗ್ ಬೆಲೆ ಇರೋದಿಲ್ಲ. ಆಯ್ತು, ನಮಗ್ ಬೇಡವೇ ಬೇಡ, ನಮ್ಗೆ ಹೆಸರು ಬೇಡ, ಏನೋ ಬೇಡ. ದಯಮಾಡಿ ಇಲ್ಲಿ ಏನ್ ಈ ರಸ್ತೆಯಲ್ಲಿ ನಮ್ಮ ಕೆಲಸದವರಿದ್ದಾರೆ, ಕಾರ್ಮಿಕರಿದ್ದಾರೆ, ಬಡವರಿದ್ದಾರೆ, ಅವ್ರಿಗೆ ರಸ್ತೆಗಳಾಗ್ಬೇಕು. ನಾವು ಮಾಡಿಸಿ ಅಂತ ಹೋರಾಟ ಮಾಡೋದು, ಅಲ್ಲಿ ಅಧಿಕಾರಿಗಳನ್ನ ಮನೆಗೆ ಕರೆದು ಯಾಕೆ ಆ ರಸ್ತೆ ಆಗ್ಬಾರ್ದು ಅಂತ ಹೇಳಿ ಅವ್ರಿಗೆ ಬೈಯೋದು. ಇದನ್ನ ಮಾಡಕ್ ಹೋಗ್ಬೇಡಿ. ಇಲ್ಲಿರೋರು ಮನುಷ್ಯರೇ, ಬಡವರು ಮನುಷ್ಯರೇ. ಬರೀ ಶ್ರೀಮಂತರಿರೋ ಕಡೆ ಎಲ್ಲಿ ಅವ್ರಿಗೆ ಓಟ್ ಬೀಳುತ್ತೋ ಅಲ್ಲಿ ಮಾತ್ರ ಕೆಲಸ ಮಾಡೋದಕ್ಕಲ್ಲ ನೀವು ಆಯ್ಕೆ ಆಗಿರೋದು. ಎಲ್ರ ಪರವಾಗೂ ಕೆಲಸ ಮಾಡ್ಬೇಕು. ನಾವು ಹೋರಾಟ ಮಾಡ್ತೀವಿ, ನಾವು ಕೂಡ ನಮ್ಮ ಸರ್ಕಾರ ಇದೆ ಅಂತ ಹೇಳಿ ಏನು ಅಧಿಕಾರಿಗಳ ಹತ್ರ ನಾವು ಹೋಗಿ ಕೇಳ್ಕೊತೀವಿ, ಮನವಿಯನ್ನ ಮಾಡ್ಕೋತೀವಿ, ಹೋರಾಟವನ್ನ ಮಾಡ್ತೀವಿ. ದಯಮಾಡಿ ನಮ್ಮ ಬಡವರಿಗೆ, ನಮ್ಮ ಕಾರ್ಮಿಕರಿಗೆ ಕೆಲಸ ಆಗ್ಬೇಕು ಮಾಡಿ ಅಂತ. ಇಲ್ಲಿನ ಶಾಸಕರು ಮಾಡೋದೇನು ಅಲ್ಲಿ ಆಗ್ಬಾರ್ದು ಕೆಲಸ. ಅವ್ರ ಪರವಾಗಿ ಜಾಸ್ತಿ ಜನ ಇದ್ದಾರೆ ಅಂತ. ಎಲ್ಲೋ ನಮ್ಮ ಸರ್ಕಾರದಿಂದ ರಸ್ತೆ ಮಾಡಿಸ್ತಿದ್ರು ನಾನು ಹೋಗಲ್ಲ. ಯಾಕೆ ಹೇಳಿ? ರಸ್ತೆ ಮುಗಿಯೋವರೆಗೂ ನಾನು ಹೋಗಲ್ಲ. ನಾನು ಏನಾದ್ರು ಹೋಗಿದ್ದೆ ಆಯ್ತು ಅಂದ್ರೆ MLA ಇಮಿಡಿಯೇಟ್ಲಿ ಫೋನ್ ಮಾಡ್ತಾರೆ, ಅವ್ರು ಹೋಗಿದ್ದಾರೆ, ಆ ರಸ್ತೆ ಆಗ್ಬಾರ್ದು, ನಿಲ್ಸಿ ಅಂತಾರೆ. ನಾನು ರಸ್ತೆ ಆಗೋರ್ಗು ಹೋಗೋದೇ ಇಲ್ಲ. ನಾನು ಹೋದ್ರೆ ತಾನೇ ರಸ್ತೆ ನಿಲ್ಸೋದು ಇವರು. ನಾನು ಹೋಗೋದೇ ಇಲ್ಲ, ನೀವು ರಸ್ತೆ ಮಾಡಿಸಿ. ಸೊ ಈ ರೀತಿಯಾದಂತ ದಬ್ಬಾಳಿಕೆ ನಡುವೆನೂ ಕೂಡ ನಾವೆಲ್ಲರೂ ಇವತ್ತು ನಿಮ್ಗೋಸ್ಕರ ನಿಂತ್ಕೋಬೇಕು. ನನಗೂ ಕೂಡ ಮತ ನೀಡಿದ್ದಾರೆ, ನಮ್ಮೆಲ್ರಿಗೂ ಬೆಂಬಲ ನೀಡಿದ್ದಾರೆ, ನಮ್ಮನ್ನ ಒಂದು ವೇದಿಕೆ ಮೇಲೆ ಹತ್ತಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜನಗಳ ಪ್ರೀತಿ ಅಭಿಮಾನ ಇದೆ ಅಂತ ಹೇಳಿ ಇವತ್ತು ಹೋರಾಟ ಮಾಡ್ತಾ ಇದೀವಿ.